ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ 80 ಅಡಿ ರಸ್ತೆ ಡಿವೈಡರ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಸಂಸದ ಶ್ರೇಯಸ್ ಎಂ ಪಟೇಲ್. ಹಾಸನ. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಕೆಲ ಸಂಘ ಸಂಸ್ಥೆಗಳ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲೆಯ ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಗರದ ಹುಣಸಿನಕೆರೆ ಸಮೀಪದ 80 ಅಡಿ ರಸ್ತೆಯ ಮಧ್ಯದ ಡಿವೈಡರ್ ಉದ್ದಲಕ್ಕೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ ಅವರು, ಪ್ರಕೃತಿಯು ಮಾನವನಿಗೆ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಅನೇಕ ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಿದೆ. ಶುದ್ಧ ಗಾಳಿ, ನೀರು, ನೆರಳು, ಆಹಾರ ಸೇರಿದಂತೆ ಜೀವ ಉಳಿಸಲು ಅಗತ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಪರಿಸರವೇ ಒದಗಿಸುತ್ತಿದೆ. ಆದರೆ ನಾವು ಪರಿಸರಕ್ಕೆ ಏನು ಕೊಡುಗೆ ನೀಡುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ನಗರೀಕರಣ, ಅರಣ್ಯ ನಾಶ, ಪ್ಲಾಸ್ಟಿಕ್ ಬಳಕೆ ಹಾಗೂ ಪರಿಸರ ಮಾಲಿನ್ಯದಿಂದಾಗಿ ಪ್ರಕೃತಿಯ ಸಮತೋಲನ ಹದಗೆಡುತ್ತಿದೆ. ಇದರ ಪರಿಣಾಮವಾಗಿ ಹವಾಮಾನ ವೈಪರೀತ್ಯ, ನೀರಿನ ಕೊರತೆ, ಉಷ್ಣಾಂಶ ಏರಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವಿಶ್ವ ಪರಿಸರ ದಿನವನ್ನು ಕೇವಲ ಒಂದು ದಿನದ ಆಚರಣೆಯಾಗಿ ನೋಡದೆ ವರ್ಷಪೂರ್ತಿ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ನಮ್ಮ ಮನೆ, ರಸ್ತೆ, ಸಾರ್ವಜನಿಕ ಸ್ಥಳಗಳು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಬಹುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆನೀರು ಸಂಗ್ರಹಣೆ, ಗಿಡ ನೆಡುವುದು ಮತ್ತು ಅವುಗಳನ್ನು ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದರು. ಹಾಸನ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡುವಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪ್ರತಿದಿನ ಬೆಳಗ್ಗೆಯಿಂದಲೇ ಶ್ರಮವಹಿಸಿ ನಗರವನ್ನು ಸ್ವಚ್ಛವಾಗಿಡುತ್ತಿರುವ ಪೌರಕಾರ್ಮಿಕರ ಸೇವೆ ಶ್ಲಾಘನೀಯವಾಗಿದೆ. ನಾವು ಸ್ವಚ್ಛ ನಗರದಲ್ಲಿ ಬದುಕುತ್ತಿದ್ದರೆ ಅದರ ಹಿಂದೆ ಅವರ ಪರಿಶ್ರಮ ಅಡಗಿದೆ. ಆದ್ದರಿಂದ ಅವರ ಸೇವೆಯನ್ನು ಗೌರವಿಸಿ ಕೃತಜ್ಞತೆ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಕೆಲಸದ ಒತ್ತಡದ ನಡುವೆ ಪರಿಸರಕ್ಕಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು. 1. ಗಿಡ ನೆಡುವುದು, ಅದನ್ನು ಪೋಷಿಸುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವ ದಾರಿಯಾಗಿದೆ ಎಂದು ತಿಳಿಸಿದರು. ಮುಂದಿನ ತಲೆಮಾರುಗಳಿಗೆ ಶುದ್ಧ ಗಾಳಿ, ಸುರಕ್ಷಿತ ನೀರು ಹಾಗೂ ಆರೋಗ್ಯಕರ ವಾತಾವರಣವನ್ನು ನೀಡುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಪರಿಸರ ಉಳಿದರೆ ಮಾತ್ರ ಮಾನವ ಬದುಕು ಉಳಿಯುತ್ತದೆ ಎಂಬ ಅರಿವಿನೊಂದಿಗೆ ಎಲ್ಲರೂ ಪರಿಸರ ಸಂರಕ್ಷಣೆಯ ಸಂಕಲ್ಪ ಮಾಡಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಾಲಿಕೆ ಸಿಬ್ಬಂದಿ, ಪೌರಕಾರ್ಮಿಕರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕಮಿಷನರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಗೌರವಾನ್ವಿತ ಪೌರ ಕಾರ್ಮಿಕರಿಗೆ ಎಲ್ರಿಗೂ ನಮಸ್ಕಾರಗಳು, ಶುಭೋದಯ. ಪರಿಸರ ಅಂತ ಹೇಳಿದ್ರೆ ನಮ್ಮೆಲ್ಲರ ಜವಾಬ್ದಾರಿ. ನಾವೆಷ್ಟು ನಮ್ಮ ಆಂತರಿಕ ಮತ್ತೆ ನಮ್ಮ ಶುಚಿತ್ವವನ್ನು ಕಾಪಾಡ್ಕೋತೀವಿ, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ನಮಗೆ ಉಚಿತವಾಗಿ ಏನಾದರೂ ಪ್ರಪಂಚದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಗಾಳಿ, ನೀರು, ಜಲ ಮತ್ತೆ ಮಣ್ಣು, ಇದು ಉಚಿತವಾಗಿ ನಮಗೆ ಪರಿಸರ ಕೊಡ್ತಿದೆ. ನಾವೇನು ಪರಿಸರಕ್ಕೆ ಮತ್ತೆ ಕೊಡ್ತಿದ್ದೀವಿ ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಪ್ಲಾಸ್ಟಿಕ್ ಮುಕ್ತವಾಗಿರಬಹುದು, ಮತ್ತೆ ಅತ್ಯಂತ ಶುಚಿತ್ವ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಪರಿಸರಕ್ಕೆ ನಾವೆಷ್ಟು ಪರಿಸರ ನಮಗೆ ಯಾವುದೇ ರೀತಿಯ ಒಂದು ಏನಂತ ಹೇಳ್ತಾರಲ್ಲ, ಇಂಗ್ಲಿಷಲ್ಲಿ ಒಂದು ಪದ ಇದೆ, ದೇರ್ ಇಸ್ ನೋ ಎನಿ ಮೀನಿಂಗ್ ಫಾರ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಅಪೇಕ್ಷೆ ಪಡೆದ ಪರಿಸರ ಇವತ್ತು ನಮಗೆ ಎಷ್ಟು ರೀತಿಯಲ್ಲಿ ನಮಗೆ ಕೊಡುಗೆಯನ್ನು ಕೊಡ್ತಾ ಇದೆ. ನಾವು ಶುದ್ಧವಾದ ಗಾಳಿಯನ್ನು ಕುಡಿತಾ ಇದ್ದೀವಿ, ಇದೆಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಏನು ಪರಿಸರಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ನಾವು ನಮಗೆ ಯಕ್ಷ ಪ್ರಶ್ನೆಯನ್ನು ನಾವು ಹಾಕೊಬೇಕಾಗ್ತದೆ. ಇವತ್ತು ನಾವು ಪರಿಸರ ದಿನಾಚರಣೆ ಒಂದೇ ದಿನ ನಾವು ಇವತ್ತು ಸ್ಯಾಪ್ಲಿಂಗ್ಸ್ ಮಾಡೋದಲ್ಲ, ಏನು ಗಿಡ ನೆಡೋದಲ್ಲ, 365 ದಿನ ಪ್ರಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ನಾವು
ಪರಿಸರನ ಶುಚಿತ್ವವಾಗಿರುವಂಥ ಕೆಲಸವನ್ನ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಇವತ್ತು ಏನಾದ್ರು ನಮ್ಮ ಹಾಸನದಲ್ಲಿ ಶುಚಿತ್ವ ಕಾಪಾಡ್ತಾ ಇದೆ, ಪರಿಸರಕ್ಕೆ ನಾವೇನಾದ್ರು ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಅದು ನಮ್ಮ ಪೌರ ಕಾರ್ಮಿಕರು. ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಪ್ರಪ್ರಥಮವಾಗಿ ನಾವು ಸಲ್ಲಿಸಬೇಕಾಗ್ತದೆ. ನಾವೆಲ್ಲರೂ ನಮ್ಮ ಕಾರ್ಯವತ್ತರದಿರ್ತೀವಿ, ಅದರ ಪರಿಸರಕ್ಕೋಸ್ಕರ ಹಗಲಿರುಳು ದುಡಿದು ಶುಚಿತ್ವವನ್ನು ಕಾಪಾಡ್ತಿರುವುದು ನಮ್ಮ ನಗರವನ್ನ, ಅದು ನಮ್ಮ ಪೌರ ಕಾರ್ಮಿಕರು. ಅವರಿಂದ ಇವತ್ತು ನಾವು ನಗರ ಶುದ್ಧವಾಗಿದೆ, ಜೊತೆಗೆ ಪರಿಸರಕ್ಕೆ ಏನಾದ್ರು ಒಂದು ದೊಡ್ಡದಂತ ಕೊಡುಗೆನ ಅವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತಾ ಎಲ್ಲರೂ ಜವಾಬ್ದಾರಿಯುತವಾದಂತಹ ಪ್ರಜೆಗಳು ನಾವು ಪರಿಸರವನ್ನ ಉಳಿಸಿ ಪರಿಸರವನ್ನ ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಮುಂದಿನ ಪೀಳಿಗೆಗೆ ಪರಿಸರವನ್ನ ಉಳಿಸುವಂತ ಕೆಲಸ ಮಾಡಿ ಅವರಿಗೆ ನಾವು ಶುದ್ಧವಂತಹ ಗಾಳಿ, ಶುದ್ಧವಾದಂತಹ ನೀರು, ಮಣ್ಣನ್ನ ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ದಲಿತರಿಗೆ ಪರಿಹಾರ, ಅಂತರ್ಜಾತಿ ವಿವಾಹಿತರಿಗೆ ಪ್ರೋತ್ಸಾಹ ಧನ ವಿತರಣೆಯಲ್ಲಿ ವಿಳಂಬ, ಅನುದಾನ ಬಿಡುಗಡೆಗೆ ಎನ್ಜಿ ಪೃಥ್ವಿ ಒತ್ತಾಯ, ಇಲ್ಲವಾದ್ರೆ ಹೋರಾಟದ ಎಚ್ಚರಿಕೆ. ಹಾಸನ: ದೌರ್ಜನ್ಯಕ್ಕೊಳಗಾದ ದಲಿತ ಸಂತ್ರಸ್ತರಿಗೆ ನೀಡಬೇಕಾದ ಪರಿಹಾರ ಧನ ಹಾಗೂ ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ವಿತರಿಸಬೇಕಾದ ಪ್ರೋತ್ಸಾಹ ಧನವನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದ್ದು, ಕೂಡಲೇ ಅನುದಾನ ಬಿಡುಗಡೆ ಮಾಡುವಂತೆ ಡಿಎಚ್ಎಸ್ ಜಿಲ್ಲಾ ಸಮಿತಿ ಮುಖಂಡ ಎನ್ಜಿ ಪೃಥ್ವಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಭಾರತ ಸಂವಿಧಾನವು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವ ಘನತೆಯನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಖಚಿತಪಡಿಸಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಇನ್ನೂ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಎಸ್ಸಿ/ಎಸ್ಟಿ ಸಮುದಾಯಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ನಿರಂತರ ಏರಿಕೆ ಕಂಡುಬರುತ್ತಿದ್ದು, ಕರ್ನಾಟಕದಲ್ಲೂ ವರ್ಷಕ್ಕೆ 2,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷ ಸುಮಾರು 125 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ 52 ಸಂತ್ರಸ್ತರಿಗೆ ಹಾಗೂ 22 ಪಿಂಚಣಿದಾರರಿಗೆ ಸೇರಿ ಒಟ್ಟು 1.23 ಕೋಟಿ ಪರಿಹಾರ ಧನ ಇನ್ನೂ ಬಿಡುಗಡೆಯಾಗಿಲ್ಲ. ದೌರ್ಜನ್ಯಕ್ಕೊಳಗಾದವರನ್ನು ಸರ್ಕಾರವೇ ಮತ್ತೊಮ್ಮೆ ಸಂಕಷ್ಟಕ್ಕೆ ತಳ್ಳಿದಂತಾಗಿದೆ ಎಂದು ಆರೋಪಿಸಿದರು. ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಧನ ವಿತರಣೆಯಲ್ಲೂ ಸರ್ಕಾರ ನಿರ್ಲಕ್ಷ್ಯ ತೋರಿದೆ ಎಂದು ದೂರಿದರು. ಹಾಸನ ಜಿಲ್ಲೆಯಲ್ಲಿ 2024ರಿಂದ ಇದುವರೆಗೆ 428 ಅಂತರ್ಜಾತಿ ವಿವಾಹ, 33 ಒಳಪಂಗಡದ ವಿವಾಹ ಹಾಗೂ 2 ವಿಧವಾ ಮರುವಿವಾಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿರುವ ಅರ್ಜಿಗಳಿಗೆ ಒಟ್ಟು 11.90 ಕೋಟಿ ಪ್ರೋತ್ಸಾಹ ಧನ ಬಾಕಿಯಿದೆ. ಅನುದಾನ ಕೊರತೆಯಿಂದ ಸಾವಿರಾರು ಫಲಾನುಭವಿಗಳು ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಬಾಕಿ ಇರುವ ಪರಿಹಾರ ಧನ ಹಾಗೂ ಪ್ರೋತ್ಸಾಹ ಧನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಎಲ್ಲಾ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಬೇಕು. ಯೋಜನೆಗಳಿಗೆ ಸಾಕಷ್ಟು ಅನುದಾನ ಮೀಸಲಿಡಬೇಕು ಹಾಗೂ ಪಾರದರ್ಶಕ ಪಾವತಿ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ದಲಿತ ವಿರೋಧಿ ಧೋರಣೆ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಿಎಚ್ಎಸ್ ಮುಖಂಡರಾದ ಪ್ರಸನ್ನಕುಮಾರ್, ರಾಜು ಸಿಗರನಹಳ್ಳಿ, ಪ್ರಕಾಶ್, ಮೀನಾಕ್ಷಿ, ರಮೇಶ್ ಇತರರು ಉಪಸ್ಥಿತರಿದ್ದರು. ಸೇನೆ ಕೊಟ್ಟರು ತಗೊಂಡು ಕಳೆದು ಅದನ್ನು ಎಫ್ಐಆರ್ ಮಾಡೋಂಥ ಕೆಲಸ ಆಗ್ತಿದೆ. DCRC ಅವರು ಕರೆಕ್ಟಾಗಿ ನಿರ್ವಹಿಸ್ತಲ್ವಾ, ಅಥವಾ ಕಾನೂನು ಮಾಡಿದ್ರೆ ಸುಮ್ಮನೆ ಈ ಥರ ರೂಪಗಳು ಮಾಡ್ಕೊಂಡು ಮಾಡೋದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅಫ್ಕೋರ್ಸ್ ಈಗ ಎಲ್ಲ ಕಡೆ ಎಲ್ಲಿ ಅಟ್ರಾಸಿಟಿ ಆಗುತ್ತೆ ದಲಿತರ ಮೇಲೆ ಅಲ್ಲಿ ಕೌಂಟರ್ ಕೇಸ್ ಹಾಕೇ ಆಗ್ತಾರೆ. ಅದಕ್ಕೆ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡಿ, ಚನ್ನಂಗಿಹಳ್ಳಿ ಪ್ರಕರಣದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗಿದೆ, ಬೇರೆ ಪ್ರಕರಣದಲ್ಲೂ ಕೂಡ ದೌರ್ಜನ್ಯ ಆಗಿದೆ, ಮಹಿಳೆಯರು ಹೊಡೆದಿದ್ದಾರೆ, ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರ ಮೇಲೆ ಕೇಸ್ ಆಗಿದೆ. ಕೇಸ್ ಆದಮೇಲೆ ಮತ್ತೆ ಇವ್ರುಗಳ ಮೇಲೆನೆ ಸುಮಾರು 7-8 ಜನರ ಮೇಲೆ ಕೌಂಟರ್ ಕೇಸನ್ನು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು, ಇದೇ ಹೊಸದಾಗಿ ಬಂದಂಥ ಲತಾ ಕುಮಾರಿ ಜಿಲ್ಲಾಧಿಕಾರಿಗಳು ಸಭೆ ಅವ್ರಿಗೂ ಕೂಡ ಮನವಿ ಮಾಡಿದ್ವಿ, ಮತ್ತೆ SP ಅವ್ರಿಗೂ ಕೂಡ ಮನವಿ ಮಾಡಿದ್ವಿ. ಈ ಥರದ ಕೌಂಟರ್ ಕೇಸ್ಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಅವನ್ನ ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳೋದಿಲ್ಲ. ಮತ್ತೆ ಅವಾಗ ನಡೀತಾ ಇರತಕ್ಕಂಥ SC/ST ಕುಂದುಕೊರತೆ ಸಭೆ ಮತ್ತೆ SP ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಈ ಥರದ ಪ್ರಕರಣಗಳನ್ನು ದಲಿತ ಮುಖಂಡರುಗಳು ಬಹಳಷ್ಟು ಹೇಳ್ತಾರೆ. ಆದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸದೇ ಇರತಕ್ಕಂಥದ್ದು ಅವರ ಯಾವ ರೀತಿಯ ಇರತಕ್ಕಂಥ ಧೋರಣೆ ಅಂದರೆ ಒಂದು ರೀತಿಯಲ್ಲಿ ದಲಿತ ಅನ್ನೋದು ಒಂದು ರೀತಿ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯ. ಹಂಗಾಗಿ ಅದನ್ನ ಆ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇದೆ. ಅಂತರ್ಜಾತಿ ವಿವಾಹ ಜಾಸ್ತಿ ಆಗಬೇಕು ಅಂತಂದ್ರೆ ಏನು 400 ರೆಕಾರ್ಡ್ ಇರೋಲ್ಲ. ಅದರಲ್ಲಿ 30ಕ್ಕೂ ಹೆಚ್ಚು ವಿವಾಹಗಳು ಅಲ್ಲೇ ವಿಚ್ಛೇದನ ತಗೊಂಡಿರೋದು, ಅಥವಾ ಜಗಳಾಡ್ಕೊಂಡು ದೂರ ಆಗಿರೋದು, ಫ್ಯಾಮಿಲಿ ಡಿಸ್ಪ್ಯೂಟಿಂದ ದೂರ ಆಗಿರೋದು, ಈ ಥರ ಆಗಿರೋದು.
ಇನ್ನು ಕೆಲವು ಅಲ್ಲಿ ಕೂಡ ಬೆನಿಫಿಟ್ಸಿಗೋಸ್ಕರ ಮದುವೆ ಆಗಿ ದೂರ ಆಗಿರೋಂಥವ್ರು ಇದ್ದಾವೆ. ಈಗ ಆ ಥರದವನು ಗಮನ ಹರಿಸಿ ಸರ್ಕಾರಕ್ಕೆ ಅಥವಾ ಈ ಇಲಾಖೆಯವ್ರು ಗಮನ ಹರಿಸಿ ಮಾಡಬೇಕು. ದುಡ್ಡು ವೇಸ್ಟ್ ಆದಂಗೆ ಜೆನ್ಯೂನಾಗಿ ಇದು ಮಾಡ್ತಿರೋರಿಗೆ ಇನ್ನೂ 2019 ಇಲ್ಲಿವರೆಗೂ ದುಡ್ಡೇ ಬಿಡುಗಡೆ ಆಗಿಲ್ಲ. ಸಾಮಾನ್ಯವಾಗಿ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಅಂತರ್ಜಾತಿ ಮದುವೆ ಆಗ್ತಕ್ಕಂಥವ್ರು ತುಂಬ ಜೆನ್ಯೂನ್ ಇರುತ್ತೆ. ಯಾವುದೇ ಎಕ್ಸೆಪ್ಷನ್ನು ದುಡ್ಡಿಗೋಸ್ಕರವಾಗಿ ಮದುವೆ ಆಗೋದು ಇರ್ಬೋದು. ಆ ಥರದ್ದು ಕೆಲವು ಬೆರಳೆಣಿಕೆಯಷ್ಟು ನಡೀತಾ ಇರ್ಬೋದು. ಆದರೆ ಓವರಾಲ್ ಈ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಬೇಕು ಸಮಾಜ, ಸರ್ಕಾರ ಅದಕ್ಕೆ ಪ್ರೋತ್ಸಾಹನ ನೀಡಿ ಅದನ್ನು ಎಂಕರೇಜ್ ಮಾಡಬೇಕು ಅನ್ನೋದು ನಮ್ಮ ನಿಲುವು. ಆದರೆ ಸಣ್ಣ ಪುಟ್ಟ ಈ ಥರದ್ದು ವಿಚ್ಛೇದನ ಅಂತ ಹೇಳ್ತಾ ಇದ್ರಲ್ಲ, ವಿಚ್ಛೇದನ ಸಹಜವಾಗಿ ಏನು ಅರೇಂಜ್ ಮ್ಯಾರೇಜ್ ಆದಂಥ ಸಂದರ್ಭದಲ್ಲೂ ಕೂಡ ಮಾಧವ್ ಕೂಡ ಸಾಕಷ್ಟು ವಿಚ್ಛೇದನಗಳು ಆಗ್ತಾ ಇದ್ದಾವೆ. ಇವತ್ತಿನ ಕಾಲ ಅಂದರೆ ಒಂದು ರೀತಿಯಲ್ಲಿ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಮತ್ತು ತೀರಾ ಇವತ್ತಿನ ಜಾಗತಿಕ ಬೆಳವಣಿಗೆಗಳ ಪ್ರಕಾರವಾಗಿ ನಾವು ಅನಲೈಸ್ ಮಾಡೋದಾದರೆ ಸಂಸಾರಗಳು ಕೂಡ ಸಾಕಷ್ಟು ಬಿಕ್ಕಟ್ಟುಗಳನ್ನು, ಆರ್ಥಿಕ ಬಿಕ್ಕಟ್ಟು ಮತ್ತು ಬೇರೆ ಬೇರೆ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದಾವೆ. ಅದರಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅಂತರ್ಜಾತಿ ವಿವಾಹ ಮಾತ್ರ ಅಲ್ಲ, ಅದನ್ನು ನಾವು ಉದಾಹರಣೆಯಾಗಿ ನಾವು ಅದನ್ನು ತಗೊಳ್ಬಾರ್ದು. ಸಹಜವಾಗಿ ಎಲ್ಲ ವಿವಾಹಗಳಲ್ಲೂ ಕೂಡ ಅದು ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕು. ದಲಿತರ ಮೇಲೆ ಇಡೀ ದೇಶದಾದ್ಯಂತ SC/ST ದಲಿತ ಸಮುದಾಯಗಳ ಮೇಲೆ ದೌರ್ಜನ್ಯಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಜಾರಿಯಾಗಿ 76 ವರ್ಷ ಆಗ್ತಿದೆ. ಆದಾಗ್ಯೂ ಕೂಡ ದಲಿತರ ಮೇಲೆ ಭಾಳ ಗಂಭೀರವಾದಂಥ ಸಾಮಾಜಿಕ ಬಹಿಷ್ಕಾರದಂಥ ಮತ್ತು ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಅತ್ಯಾಚಾರದಂಥ ಘಟನೆಗಳು ಕ್ರಮೇಣವಾಗಿ ಕಳೆದ 16 ವರ್ಷಗಳಿಂದ ಗಣನೀಯವಾಗಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಮತ್ತು ಇದೇ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅವರ ವಚನ ಚಳುವಳಿಯ ಭಾಗವಾಗಿಂದನೂ ಕೂಡ ಅಂತರ್ಜಾತಿ ವಿವಾಹಗಳು ನಡೀತಾ ಇದ್ದಾವೆ. ಅವುಗಳ ಪ್ರಮಾಣನೂ ಕೂಡ ಅಂತರ್ಜಾತಿ ವಿವಾಹಗಳು ಕೂಡ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ. ಹಾಸನದಲ್ಲೇ ಅಂತರ್ಜಾತಿ ವಿವಾಹಿತರು ಸುಮಾರು 428 ಅಂತರ್ಜಾತಿ ವಿವಾಹಗಳು ಮತ್ತು SC-ನಲ್ಲೇ ಸಬ್ ಕ್ಯಾಸ್ಟಲ್ಲಿ 33 ವಿವಾಹಗಳು ನಡೆದಿದ್ದಾವೆ ಹಾಸನ ಜಿಲ್ಲೆಯಲ್ಲಿ. ಇದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸಾವಿರಾರು ಗಟ್ಟಲೆ ಈ ಥರದ್ದು ವಿವಾಹಗಳು ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆ. ಜಾತಿ ವಿನಾಶದ ಬಗ್ಗೆ ಅಂಬೇಡ್ಕರ್ ಅವರು ಏನೇನೆಲ್ಲ ಪ್ರಯತ್ನ ಮಾಡಿದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಬೇಕು, ಅಂಬೇಡ್ಕರ್ ಆದಿಯಾಗಿ ಬಸವಣ್ಣ ಅವರು, ಬುದ್ಧ, ಗಾಂಧಿ ಎಲ್ಲರೂ ಕೂಡ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಿ ಸಮಾನತೆ ಬರಬೇಕು ಅಂತ ಹೇಳಿ ಕನಸ್ಕೊಂಡಿದ್ದಂಥವ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಬೇಕು ಅಂತ ಹೇಳಿ, ಅದು ಜಾತಿ ವಿನಾಶಕ್ಕೆ ಅದೊಂದು ಪ್ರಮುಖವಾದಂಥ ಹೆಜ್ಜೆ. ಹಾಗಾಗಿ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದರು. ಮತ್ತು ಅದರ ಸಹಜವಾಗಿ ಎಲ್ಲ ಕಡೆ ಅಂತರ್ಜಾತಿ ಪ್ರೇಮ ವಿವಾಹಗಳು ನಡೀತಾ ಇದ್ದಾವೆ. ಹಾಸನದಲ್ಲಿ ಈಗ ಸುಮಾರು 428 ಅಂತರ್ಜಾತಿ ವಿವಾಹಗಳು ನಡೆದಿದ್ದಾವೆ. ಅದು ದಾಖಲಾಗಿರ್ತಕ್ಕಂಥವ್ರು, ಪರಿಹಾರಕ್ಕೆ ಅಥವಾ ಪ್ರೋತ್ಸಾಹನಕ್ಕೆ ಅರ್ಜಿ ಆಗಿರ್ತಕ್ಕಂಥವ್ರು. 2017ನೇ ಇಸ್ವಿನಲ್ಲಿ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಮಟ್ಟದಲ್ಲಿ ಅಂತರ್ಜಾತಿ ವಿವಾಹಿತರ ಸಮಾವೇಶ ಮಾಡಿ ಕೆಲವು ಸರ್ಕಾರಕ್ಕೆ ಅಂತರ್ಜಾತಿ ವಿವಾಹಿತರು ಸಾಕಷ್ಟು ಸಮಸ್ಯೆಗಳನ್ನು, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೆಲವು ಕಡೆ ಮರ್ಯಾದೆ ಹತ್ಯೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಅವ್ರುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಅವ್ರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಹೇಳಿ ದಲಿತ ಹಕ್ಕುಗಳ ಸಮಿತಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿ ಹಾಸನದಿಂದನೂ ಕೂಡ ಅದಕ್ಕೆ ಭಾಗವಹಿಸಿದ್ರು. ಅದಕ್ಕೆ ಇಂತಿಷ್ಟು ಪರಿಹಾರವನ್ನು ಅಂದರೆ ಪ್ರೋತ್ಸಾಹಧನವನ್ನು ನೀಡಬೇಕು ಅಂತ ಹೇಳಿ ಇದು ಮಾಡಿದರು. ಹಾಗಾಗಿ ಒಳಪಂಗಡದಲ್ಲಿ ಮದುವೆ ಆದಂಥವರಿಗೆ 2.5 ಲಕ್ಷ ಪರಿಹಾರ ಕೊಡೋದು, ಮತ್ತು ಅಂತರ್ಜಾತಿ SC ಮತ್ತು ಮೇಲ್ಜಾತಿಯವ್ರ ನಡುವೆ ಮದುವೆ ಆದರೆ 3 ಲಕ್ಷದಷ್ಟು ಪ್ರೋತ್ಸಾಹಧನ ಕೊಡಬೇಕು ಅಂತ ಹೇಳಿ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗಲೇ
ಫಸ್ಟ್ ಟರ್ಮ್ ಸಿದ್ದರಾಮಯ್ಯನವರು ಇದ್ದಾಗಲೇ ಈ ಥರದ ಪ್ರೋತ್ಸಾಹಧನವನ್ನು ನಿಗದಿ ಮಾಡಿತ್ತು. ಆದರೆ ಕಳೆದ 2024ರಿಂದ ಇಲ್ಲಿವರೆಗೂ ಹಾಸನ ಜಿಲ್ಲೆಯಲ್ಲಿ ಸುಮಾರು 428 ಅಂತರ್ಜಾತಿ ವಿವಾಹಗಳು ನಡೆದಿದ್ದಾವೆ. ಅವರೆಲ್ಲರೂ ಕೂಡ ಪ್ರೋತ್ಸಾಹಧನಕ್ಕೆ ಅರ್ಜಿ ಹಾಕಿದ್ದಾರೆ. ಮುಂಚೆ ಅರ್ಜಿ ಹಾಕಿದ ಕೆಲವು ದಿನಗಳಲ್ಲಿ ಅವರಿಗೆ ಪ್ರೋತ್ಸಾಹಧನ ನೀಡಲಾಗ್ತಿತ್ತು. ಆದರೆ 2 ವರ್ಷಗಳಾದರೂ ಕೂಡ 2-3 ವರ್ಷಗಳಾದರೂ ಕೂಡ ಸುಮಾರು 428 ಅಂತರ್ಜಾತಿ ವಿವಾಹಿತರಿಗೆ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರ ನೀಡಿಲ್ಲ. ಮುಂಚೆ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ DD ಹೆಸರಿನಲ್ಲಿ ಜಂಟಿಯಾಗಿ ಬ್ಯಾಂಕ್ ಅಕೌಂಟ್ಗಳನ್ನು ನಿರ್ಮಾಣ ಮಾಡಿ, ಅದು ದೌರ್ಜನ್ಯಕ್ಕೊಳಗಾದಂಥವರಿಗೆ ಹಾಸನದಲ್ಲೇ ಸುಮಾರು 1 ವರ್ಷದಲ್ಲಿ 2025ನೇ ಇಸ್ವಿಯ 1 ವರ್ಷದಲ್ಲೇ 125 ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ 1-2 ಕೊಲೆ ಕೇಸ್ ದಾಖಲಾಗಿದೆ, ಕೊಲೆ ಕೇಸು ಕೂಡ ಇದೆ. ಹಂಗಾಗಿ ಅವರುಗಳಿಗೆ ತಕ್ಷಣದ ಪರಿಹಾರವಾಗಿ FIR ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡ್ತಿತ್ತು. ಆ ನಂತರದಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಪರಿಹಾರವನ್ನು ಘೋಷಣೆ ಮಾಡ್ತಿದ್ರು.